ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ಲರಿಗೂ ಒಂದು ವಿಶೇಷ ವ್ಲಾಗ್ಗೆ ಸ್ವಾಗತ. ವ್ಲಾಗ್ ವಿಶೇಷತೆ ಏನಪ್ಪಾ ಅಂದರೆ, ರಾಮೇಶ್ವರಂ ಕೆಫೆ ಅವರ ಅತಿ ದೊಡ್ಡ ಔಟ್ಲೆಟ್ ಇವಾಗ ಬೊಮ್ಮಸಂದ್ರದಲ್ಲಿ ಓಪನ್ ಆಗಿದೆ. ಇದು ಟೋಟಲ್ ಆಗಿ 90,000 ಸ್ಕ್ವೇರ್ ಫೀಟಲ್ಲಿ ಇದನ್ನು ಕ್ರಿಯೇಟ್ ಮಾಡಿದ್ದಾರೆ. ನೀವು ಒನ್ಸ್ ಎಂಟ್ರಿ ಆಗ್ತಿದ್ದಂಗೆ ಆ ಡಿವೈನಿಟಿ ಪಾಸಿಟಿವಿಟಿನ ಫೀಲ್ ಮಾಡ್ಬೋದು. ಸೊ ಇದರಲ್ಲಿ ಏನೇನೆಲ್ಲ ಇದೆ, ಏನೇನೆಲ್ಲ ವಿಶೇಷತೆ ಇದೆ ಅಂತ ತಿಳ್ಕೊಬೇಕಂದ್ರೆ ವಿಡಿಯೋನ ಎಲ್ಲೂ ಮಿಸ್ ಮಾಡ್ದಲೆ ಕೊನೆ ತನಕ ನೋಡಿ. ಬನ್ನಿ ಒಳಗೋಗೋಣ. ದಿ ರಾಮೇಶ್ವರಂ ಕೆಫೆ, ದ ಬಿಗ್ಗೆಸ್ಟ್ ರಾಮೇಶ್ವರಂ ಕೆಫೆ ಅವರ ಔಟ್ಲೆಟ್ ಬೊಮ್ಮಸಂದ್ರದಲ್ಲಿ ಜಸ್ಟ್ ಹೈವೇ ಪಕ್ಕದಲ್ಲೇ ಲೊಕೇಟ್ ಆಗಿದೆ. ನಿಮಗೆ ಒನ್ಸ್ ನೀವು ಎಂಟ್ರಿ ಆಗ್ತಿದ್ದಂಕಲ್ಲೇ ಪಂಚಭೂತ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋ ಅಂಥ ಬ್ಯೂಟಿಫುಲ್ ಆದಂಥ ರಾಮೇಶ್ವರಂ ಕೆಫೆ ಆ್ಯಂಬಿಯನ್ಸ್ನ ನೀವು ನೋಡ್ಬೋದು. ಇಲ್ಲಿ ನೋಡಿ, ಸೊ ಪಂಚಭೂತ ಅಂದರೆ ಅಗ್ನಿ, ವಾಯು, ಜಲ, ಪೃಥ್ವಿ ಎಲ್ಲ ಕನ್ಸಿಡರ್ ಮಾಡಿಬಿಟ್ಟು ಎಷ್ಟು ಬ್ಯೂಟಿಫುಲ್ಲಾಗಿ ಕ್ರಿಯೇಟ್ ಮಾಡಿದ್ದಾರೆ ನೋಡಿ. ನೋಡೋದಕ್ಕೆ ಸಖತ್ತಾಗಿದೆ. ಇಲ್ಲಿ ನೋಡಿ ರಾಮೇಶ್ವರಂ ಕೆಫೆ ಬೋರ್ಡ್ ಇದೆ. ಇಲ್ಲಿ ಹೋದರೆ ನಿಮಗೆ ಆದಿಯೋಗಿ ಕುಂಡ ಇದೆ, ಅಲ್ಲಿ ಎಂಟ್ರೆನ್ಸ್ ಇದೆ. ಅಲ್ಲಿಂದ ನೆಕ್ಸ್ಟ್ ನೀವು ಈ ಕಡೆಗೆ ಬಂದರೆ ಇಲ್ಲಿ ತುಂಬ ಕ್ಯೂಟೆಸ್ಟ್ ಆದಂಥ ಕೃಷ್ಣ ಕುಟೀರ ಅಂತ ಗೋಶಾಲೆ ಮಾಡಿದ್ದಾರೆ. ಬನ್ನಿ ತೋರಿಸ್ತೀನಿ. ನಿಜವಾಗ್ಲೂ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ನೋಡಿ, ಎಷ್ಟು ಕ್ಯೂಟೆಸ್ಟ್ ಆಗಿದೆ. ಟೋಟಲ್ 4 ಹಸು ಇದೆ, ಒಂದಕ್ಕಿಂತ ಒಂದು ಸಖತ್ ಬ್ಯೂಟಿಫುಲ್ ಆಗಿದೆ ನೋಡಿ. ಇದು ಹೆಸರು ಕೃಷ್ಣ ಕುಟೀರ ಅಂತ. ನೋಡಿ ಏನು ಸಖತ್ತಾಗಿ ಮಾಡಿದ್ದಾರೆ. ತುಂಬ ಯೂನಿಕ್ ಆ್ಯಂಡ್ ಡಿಫ್ರೆಂಟ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋ ಅಂಥ ರಾಮೇಶ್ವರಂ ಕೆಫೆ ಔಟ್ಲೆಟ್ ಇದು. ಮಿಸ್ ಮಾಡ್ದಲೇ ಬೊಮ್ಮಸಂದ್ರ ಕಡೆ ಬಂದಾಗ ವಿಸಿಟ್ ಮಾಡಿ, ತುಂಬಾ ಇಷ್ಟಪಡ್ತೀರಾ. ಇಲ್ಲಿ ನೀವು ನೋಡ್ಬೋದು, ಹಾಗೆ ಕೃಷ್ಣ ಕುಟೀರ ಅಂತ ಹೇಗೆ ಹೆಸರಿಟ್ಟಿದ್ದಾರೋ ಅದೇ ಥರ ಇಲ್ಲಿ ಕೃಷ್ಣ ಹಸುವಿನ ಜೊತೆ ಇರೋವಂಥ ವಿಗ್ರಹ ಕೂಡ ಇದೆ. ತುಂಬ ಯುನಿಕ್ ಆದಂಥ ಕಾನ್ಸೆಪ್ಟ್ ಇಟ್ಕೊಂಡು ಫುಲ್ ಪಾಸಿಟಿವ್ ವೈಬ್ಸಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಈ ಒಂದು ಆ್ಯಂಬಿಯನ್ಸ್ನ. ಅದ್ರ ಪಕ್ಕದಲ್ಲೇ ನೋಡಿ ಬ್ಯೂಟಿಫುಲ್ ಆದಂಥ ತುಳಸಿ ಕಟ್ಟೆ ಕೂಡ ಇದೆ. ಅದು ಕೂಡ ಎಷ್ಟು ಡಿವೈನಿಟಿಯಿಂದ ಮಾಡಿದ್ದಾರೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ವಾವ್! ನೀವಿಲ್ಲಿ ನೋಡ್ಬೋದು ಶಂಕು, ನಾಮ, ಇಲ್ಲಿದೆ ಶಂಕು, ಚಕ್ರ, ನಾಮ ಎಲ್ಲ ಒಂಥರ ಡಿಫ್ರೆಂಟಾಗಿ ಮಾಡಿದ್ದಾರೆ. ನಾನು ನಿಮ್ಗೆ ಹೇಳ್ದಂಗೆ ಈ ಔಟ್ಲೆಟ್ ಟೋಟಲ್ 90,000 ಸ್ಕ್ವೇರ್ ಫೀಟಲ್ಲಿ ಡಿಸೈನ್ ಮಾಡಿದ್ದಾರೆ. ನೀವು ನೋಡ್ಬೋದು ಎಷ್ಟು ಪಾಸಿಟಿವ್ ಆಗಿ ಡಿವೈನಿಟಿ ಆಗಿದೆ ಅಂದರೆ ನೋಡಿ. ಆಲ್ರೆಡಿ ಇನ್ನೂ ಇನಾಗ್ರೇಷನ್ ಆಗಿಲ್ಲ. ತುಂಬ ಎಕ್ಸೈಟ್ ಆಗಿದ್ದೀನಿ. ಬನ್ನಿ ಒಳಗಡೆ ಪ್ರತಿಯೊಂದನ್ನು ಡೀಟೇಲಾಗಿ ತೋರಿಸ್ತಾ ಹೋಗ್ತೀನಿ ನಿಮಗೆ. ಸೊ ನೀವು ಆದಿಯೋಗಿ ಕುಂಡ ನೋಡಿಕೊಂಡು ಹಾಗೆ ಕೃಷ್ಣ ಕುಟೀರನ ನೋಡಿಕೊಂಡು ಮುಂದೆ ಬಂದರೆ ನಿಮ್ಮ ಬಲಭಾಗದಲ್ಲೇ ದೇವಿ ಲಿಂಗ ಭೈರವಿ ಅವರ ದೇವಸ್ಥಾನ ಕೂಡ ಇದೆ. ತುಂಬ ಡಿವೈನ್ ಆಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ. ತುಂಬ ಬ್ಯೂಟಿಫುಲ್ ಆಗಿದೆ ಮತ್ತು ತುಂಬ ಪಾಸಿಟಿವ್ ವೈಬ್ಸ್ ಕೂಡ ಇದೆ. ಫುಲ್ ಗ್ರೀನ್ ವೈಬ್ಸು, ತಣ್ಣನೆ ಗಾಳಿ, ಜೊತೆಗೆ ಈ ಥರ ಕ್ಯೂಟ್ ಆದಂಥ ಐಡಾಲ್ಸು, ದೇವಸ್ಥಾನ ಎಲ್ಲದನ್ನು ನೀವು ಈ ಒಂದು ರಾಮೇಶ್ವರಂ ಔಟ್ಲೆಟಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇಲ್ಲಿ ತುಂಬ ವಿಶೇಷ ಪೂಜೆ ಕಾರ್ಯಕ್ರಮ ಎಲ್ಲ ರೀತಿಯಿಂದನೂ ಆರ್ಗನೈಸ್ಡ್ ಆಗಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಮತ್ತು ಪೂಜೆ ಪುನಸ್ಕಾರ ಎಲ್ಲದನ್ನೂ ಮಾಡ್ತಾ ಇದ್ದಾರೆ. ನಿಮಗೆಲ್ಲೂ ಅನಿಸಲ್ಲ ಇದು ರೆಸ್ಟೋರೆಂಟಲ್ಲಿ ಇರೋದು ಅಂತ. ಒಂದು ದೇವಸ್ಥಾನಕ್ಕೆ ಬಂದಿರೋ ಅಂಥ ಫೀಲು, ವೈಬ್ಸ್ ಕೊಡುತ್ತೆ. ಅಷ್ಟು ಚೆನ್ನಾಗಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಈ ಆದಿಯೋಗಿ ಮಾತ್ರ ತುಂಬಾ ಚೆನ್ನಾಗಿದೆ. ಸೇಮ್ ಇಶಾ ಫೌಂಡೇಶನ್ ಆಗಿದೆಯಲ್ಲ ಆ ಥರ ಆದಿಯೋಗಿದೆ. ಫುಲ್ ರೆಪ್ಲಿಕಾ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಸ್ಟಾರ್ಟಿಂಗ್ ನಿಮ್ಮ ಲೆಫ್ಟ್ ಸೈಡ್ ಇರೋ ಕೌಂಟರು ತುಂಬ ದೊಡ್ಡದಾಗಿದೆ. ಇದನ್ನು ಮೇನ್ಲಿ ಕಾಫಿ, ಟೀ, ಜ್ಯೂಸಸ್ ಹಾಗೆ ಡೆಸರ್ಟ್ಸ್ ಕೌಂಟರ್ ಅಂತ ಮಾಡಿದ್ದಾರೆ. ಇಲ್ಲಿ ನೀವು ವಿಸಿಟ್ ಮಾಡಿದ ವೆರೈಟೀಸ್ ಆಫ್ ಡೆಸರ್ಟ್ಸ್ನೆಲ್ಲ ಎಂಜಾಯ್ ಮಾಡ್ಬೋದು. ಇವಾಗ ನಾನು ನಿಮ್ಮನ್ನು ಮೇನ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಪಾರ್ಟ್ ಆಫ್ ದ ರಾಮೇಶ್ವರಂ ಕೆಫೆನ ತೋರಿಸ್ತೀನಿ. ಒಳಗಡೆ ಏನೆಲ್ಲ ವೆರೈಟೀಸ್ ಇದೆ, ಏನೆಲ್ಲ ಡಿಫ್ರೆಂಟ್ ಆಗಿ ಕ್ರಿಯೇಟ್ ಮಾಡಿದ್ದಾರೆ, ಯುನೀಕಾಗಿ ಏನಿದೆ, ಏನು ಅಂತ ವಿಶೇಷತೆ ಅಂತ ತಿಳಿಸೋದಾದರೆ, ಇಲ್ಲಿ ನೀವು ಎಂಟ್ರಿ ಆದಂಕಲೇ ಫಸ್ಟ್ ನಿಮಗೆ ದೋಸೆ ಕೌಂಟರ್ ಕಾಣುತ್ತೆ. ದೋಸೆ ಕೌಂಟರ್ ಪಕ್ಕ ಇಡ್ಲಿ ಕೌಂಟರ್ ಇದೆ. ಪ್ರತಿಯೊಂದಕ್ಕೂ ಸಪ್ರೇಟ್ ಕೌಂಟರ್ ಮಾಡಿದ್ದಾರೆ ಮತ್ತು ದೊಡ್ಡ ಮಟ್ಟದಲ್ಲಿ ಮಾಡ್ಕೊಂಡಿದ್ದಾರೆ. ತುಂಬ ಸ್ಪೇಷಿಯಸ್ ಆಗಿ ಕ್ರಿಯೇಟ್ ಮಾಡಿದ್ದಾರೆ. ಇನ್ನೊಂದು ವಿಶೇಷತೆ ಏನಂದರೆ, ಇಲ್ಲಿ ನೀವು ಇಂಟೀರಿಯರ್ ಡಿಸೈನ್ಸ್ ಎಲ್ಲ ನೀವು ನೋಡೋದಾದರೆ ಕಂಪ್ಲೀಟ್ ದಶಾವತಾರ ಥೀಮಲ್ಲಿ ಮಾಡಿದ್ದಾರೆ. ಮತ್ಸ್ಯಾವತಾರ, ಕುರ್ಮಾವತಾರ, ವರಹ, ನರಸಿಂಹಾವತಾರ, ವಾಮನ, ಪರಶುರಾಮ, ರಾಮ, ಕೃಷ್ಣನ ಅವತಾರ, ಬುದ್ಧ ಮತ್ತು ಕಲ್ಕಿ ಅವತಾರ. ಇಷ್ಟು ಅವತಾರಗಳನ್ನು ತುಂಬಾ
ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡಿ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಅದೊಂಥರ ನೋಡೋದಕ್ಕೆ ತುಂಬ ಖುಷಿಯಾಗತ್ತೆ. ಏನಪ್ಪ ನಾವು ರೆಸ್ಟೋರೆಂಟಿಗೆ ಬಂದಿದ್ದೀವ, ಟೆಂಪಲಿಗೆ ಬಂದಿದ್ದೀವ ಅನ್ನೋ ಥರ ಅನಿಸುತ್ತೆ. ಸೊ ನಿಮಗಿಲ್ಲಿ ದೋಸೆ ಕೌಂಟರು ಮತ್ತು ಇಡ್ಲಿ ಕೌಂಟರು ಪ್ರತಿಯೊಂದೂ ಸಪ್ರೇಟ್ ಆಗಿರೋದ್ರಿಂದ ನೀವು ಆರಾಮಾಗಿ ಹೋಗಿ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು. ವೆರೈಟೀಸ್ನ ಟೇಸ್ಟ್ ಕೂಡ ಮಾಡ್ಬೋದು. ಹಾಗೆ ನಾವು ಹೋದಾಗ ಶ್ರೀನಿವಾಸ ಕಲ್ಯಾಣ ಕೂಡ ಆಗಿತ್ತು, ಅದನ್ನು ನೋಡೋ ಭಾಗ್ಯ ಕೂಡ ನಮಗೆ ಸಿಕ್ತು. ಹಾಗೆ ಇಲ್ಲಿ ವೆಂಕಟೇಶ್ವರ ಸ್ವಾಮಿ ಕೂಡ ತುಂಬಾ ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡಿ ಕ್ರಿಯೇಟ್ ಮಾಡಿದ್ದಾರೆ. ಅದ್ರ ಎದುರುಗಡೆ ಆಂಪಿ ಥಿಯೇಟರ್ ಕೂಡ ಇದೆ. ದೋಸೆ ಇಡ್ಲಿ ಸೆಂಟರು, ಹಾಗೆ ನೀವು ಬಂದರೆ ಇಲ್ಲಿ ವೆಂಕಟೇಶ್ವರ. ಇನ್ನೊಂದು ತುಂಬ ಇಂಟ್ರೆಸ್ಟಿಂಗ್ ಪಾರ್ಟ್ ಹೇಳ್ತೀನಿ, ಇಲ್ಲಿ ನಿಮಗೆ ಭೋಜನ ಶಾಲಾ ಕೂಡ ಇದೆ. ಇಲ್ಲಿ ನಿಮಗೆ ಹೊರ್ಗಡೆ ಸ್ಲಿಪ್ಪರ್ ಬಿಟ್ಟು ಒಳಗಡೆ ಹೋದರೆ ಕಂಪ್ಲೀಟ್ ಎಷ್ಟು ನ್ಯಾಚುರಾಗಿ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡ್ತೀವಲ್ಲ ಆ ಥರ ಇಲ್ಲಿ ಫುಲ್ಲು ಡಿಸೈನ್ ಮಾಡಿದ್ದಾರೆ. ಇಲ್ಲಿ ನೀವು ನೆಲದ ಮೇಲೆ ಕುತ್ಕೊಂಡು ಊಟ ಮಾಡ್ಬೋದು. ಹಾಗೆ ನೆಲದ ಮೇಲೆ ಕುತ್ಕೊಳ್ಳೋಕ್ಕಾಗಲ್ಲ, ಕಾಲು ನೋವಿದೆ ಅಂದರೆ ಅವ್ರಿಗೆ ಈ ಥರ ಚೇರ್ ಫೆಸಿಲಿಟಿ ಇದೆ, ಕಟ್ಟೆ ಫೆಸಿಲಿಟಿ ಕೂಡ ಇದೆ. ಅವರು ಈ ಥರನೂ ಊಟ ಮಾಡ್ಬೋದು. ಇಲ್ಲ ನಾವು ಈ ಥರನೇ ಊಟ ಮಾಡೋಕ್ಕೆ ಇಷ್ಟಪಡ್ತೀವಿ ಅಂದರೆ ಈ ಥರ ಕೆಳಗಡೆ ಕುತ್ಕೊಂಡು ಊಟ ಕೂಡ ಮಾಡ್ಬೋದು. ಕಂಪ್ಲೀಟ್ ಬಾಳೆ ಎಲೆ ಮೇಲೆ ನಿಮಗೆ ಊಟ ಸರ್ವ್ ಮಾಡ್ತಾರೆ. ಈ ಭೋಜನ ಶಾಲೆಯಲ್ಲಿರೋ ಸೀಟ್ ನೋಡಿ, ಇದಕ್ಕೆ ವೀಲ್ಸ್ ಕೂಡ ಇದೆ, ಈಸಿಯಾಗಿ ಮೂವ್ ಮಾಡ್ಬೋದು, ಈಸಿಯಾಗಿ ಕುತ್ಕೋಬೋದು. ತುಂಬ ತಣ್ಣಗೆ ನೆಲ ಇರೋದ್ರಿಂದ ತುಂಬಾ ಚೆನ್ನಾಗಿ ಫೀಲ್ ಆಗುತ್ತೆ. ಸೊ ಇಲ್ಲಿ ನೋಡಿ ಮಮ್ಮೀಸ್ ಆಂಟೀಸ್ ಎಲ್ಲ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾರೆ. ಕುತ್ಕೊಂಡು ಊಟ ಮಾಡಿ ಅಂತ ಕೂಸಿದ್ರೆ ಆಟಾಡ್ತಾ ಕುತ್ಕೊಂಡಿದ್ದಾರೆ ನೋಡಿ. ಸೊ ನಮ್ಮ ಫೇವ್ರೇಟ್ ಬಾಳೆ ಎಲೆ ಊಟ ಇವಾಗ ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಏನೆಲ್ಲ ವೆರೈಟೀಸ್ ಇರುತ್ತೆ ಅಂತ ನಾನು ನಿಮಗೆ ಕಂಪ್ಲೀಟಾಗಿ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಈ ಬಾಳೆ ಎಲೆ ಮೀಲಲ್ಲಿ ನೀವು ನೋಡ್ಬೋದು ಉಪ್ಪಿನಕಾಯಿ, ರಾಯ್ತ, ಹಾಗೆ ಇಲ್ಲಿ ಗೊಜ್ಜಿದೆ, ಹಾಗೆ ಒಂದು ಪಲ್ಯ ಇದೆ, ಚಟ್ನಿ ಇದೆ, ಮತ್ತು ಪಲಾವ್ ಇದೆ, ಹಾಗೆ ಅನ್ನ, ಆಮೇಲೆ ನುಗ್ಗೆಗೆ ಬೇಳೆ ಸಾಂಬಾರು ಮತ್ತು ತೋವೆ ಜೊತೆಗೆ ತುಪ್ಪ. ಟೇಸ್ಟ್ ಅಂತೂ ಆಹಾ ಸಖತ್ ಟೆಂಪ್ಟಿಂಗ್ ಆಗಿದೆ, ನೋಡ್ತಿದ್ದಂಕಲ್ಲೇ ಊಟ ಮಾಡಬೇಕಂತ. ಸೊ ಇವಾಗ ಟೇಸ್ಟ್ ಮಾಡೋಣ ಬನ್ನಿ. ಭೋಜನ ಶಾಲೆಯಲ್ಲಿ ಇವಾಗ ಕುತ್ಕೊಂಡು ಬಾಳೆ ಎಲೆ ಮೇಲೆ ಊಟ ಮಾಡುವಂಥ ಭಾಗ್ಯ ನಮ್ಮದು. ಸೊ ಇವಾಗ ಫಸ್ಟ್ ನಾನಿಲ್ಲಿ ಏನು ಟೇಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ವೆಜ್ ಬಿರಿಯಾನಿ ಟ್ರೈ ಮಾಡ್ತಾ ಇದ್ದೀನಿ. ರಾಮೇಶ್ವರಂ ಕೆಫೆಯಲ್ಲಿ ಫುಡ್ ಮಾತ್ರ ಯಾವಾಗಲೂ ತುಂಬಾ ಚೆನ್ನಾಗಿರುತ್ತೆ. ಇದು ಕೂಡ ತುಂಬ ಚೆನ್ನಾಗಿದೆ, ಹೌದು. ರಾಮೇಶ್ವರಂ ಕೆಫೆಯಲ್ಲಿ ರೋಬೋ ಇದೆ ಆಯಿತಾ. ಈ ರೋಬೋಗೆ ನೀವು ಇನ್ಸ್ಟ್ರಕ್ಟ್ ಮಾಡಿದರೆ ಅದು ನಿಮಗೆ ಎಲ್ಲಿಗೆ ಹೋಗಬೇಕು ಅಂತ ತೋರಿಸುತ್ತೆ, ಜೊತೆಗೆ ಕರ್ಕೊಂಡು ಹೋಗುತ್ತೆ, ಹಾಗೆ ಗೈಡೆನ್ಸ್ ಕೊಡುತ್ತೆ. ಅವರು ದೋಸೆ ಕೌಂಟರ್ಗೆ ಕರ್ಕೊಂಡು ಹೋಗು ಅಂತ ಕೇಳಿದ್ದಕ್ಕೆ ಅದು ಗೈಡೆನ್ಸ್ ಕೊಡ್ತಾ ಜೊತೆಗೆ ಕರ್ಕೊಂಡು ಹೋಗ್ತಾ ಇದೆ. ಸೊ ನೋಡಿದ್ವಲ್ವಾ, ಒಂದು ಒಳ್ಳೆ ಅದ್ಭುತವಾದ ವಿಶೇಷವಾದ ವ್ಲಾಗ್. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೊಮ್ಮಸಂದ್ರ ಕಡೆ ಬಂದಾಗ ಅಥವಾ ಹೊಸೂರು ರೋಡ್ ಕಡೆ ಪಾಸ್ ಆಗಬೇಕಾದ್ರೆ ಮಿಸ್ ಮಾಡ್ದಲೇ ರಾಮೇಶ್ವರಂ ಕೆಫೆನ ವಿಸಿಟ್ ಮಾಡಿ ಈ ವೈಬ್ಸ್ನ ಫೀಲ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.